ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕ್ವಿಕ್ಕಾಗಿ. ಬನ್ನಿ. ಕ್ವಿಕ್ಕಾಗಿ ನಾವು ಇಲ್ಲಿ ಒಂದು ನೀರು ದೋಸೆನ ನೋಡ್ಕೊಂಡು ಬರೋಣ. ನೀರು ದೋಸೆಗೆ ಬೇಕಾಗಿರೋ ಐಟಮ್ಗಳೇನು ಅಂದರೆ, ರಾತ್ರಿನೇ 1 ಲೋಟ ಅಕ್ಕಿನ ನೆನೆಸ್ಕೊಂಡಿದ್ದೆ ನಾನು. ನೋಡಿ, ಈ ಗ್ಲಾಸಲ್ಲಿ 1 ಗ್ಲಾಸು, 1-1.5 ಗ್ಲಾಸಷ್ಟು ತೊಗೋಬೋದು ಅಕ್ಕಿನ ನಾನು ರಾತ್ರಿನೇ ಇದನ್ನು ನೆನೆಸ್ಕೊಂಡಿದ್ದೆ. ಚೆನ್ನಾಗಿ ನೆಂದಿದೆ ಇದು. ಮಿನಿಮಮ್ ಒಂದು 6 ಅವರ್ ನೆಂದರೆ ಸಾಕಾಗುತ್ತೆ ಅಕ್ಕಿ. ಇದಕ್ಕೆ ನಾನು ಇದ್ರ ಜೊತೆಗೆ ಬಸಳೆ ಸೊಪ್ಪು ತೊಗೊಂಡಿದ್ದೀನಿ. ಬಸಳೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಒಂದು 30 ಎಲೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಅಕ್ಕಿ ಜೊತೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ತುಂಬ ಫೈನ್ ಪೇಸ್ಟ್ ಆಗಬೇಕು. ನೀರು ದೋಸೆ ಕೇಳಿದ್ದೀರಾ ಅಲ್ವಾ? ಸೊ ನೀರು ದೋಸೆಗೆ ನಾವು ಯಾವ್ಯಾವ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ದೋಸೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಇದು ವೆಜಿಟೇಬಲ್ಸ್ ನೀವು ಯಾವುದಾದ್ರೂ ತುರ್ಕೊಂಡು ಕೂಡ ಇದಕ್ಕೆ ರುಬ್ಕೋಬೇಕು. ಇದು ಕಾಮನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಬಟ್ ಇದೆರಡನ್ನ ನೀವು ಚೇಂಜ್ ಮಾಡ್ಕೋತಾ ಇರ್ಬೋದು. ಕ್ಯಾರೆಟ್ ತುರಿ ಇರ್ಬೋದು, ಬೇರೆ ಬೇರೆ ಥರ ಯಾವುದಾದ್ರೂ ಇಂಗ್ರೀಡಿಯೆಂಟ್ನ ನೀವು ಹಾಕೋಬೋದು. ನುಗ್ಗೆ ಸೊಪ್ಪು ಹಾಕೋಬೋದು. ಎಲ್ಲ ಥರನೂ ಸೇರಿಸಿ ನೀವು ಇದನ್ನು ರುಬ್ಕೊಂಡು ಬಂದು ನೀರು ದೋಸೆನ ಮಾಡ್ಕೋಬೋದು. ಇದಕ್ಕೆ ನೀವು ಸ್ವಲ್ಪ ಅನ್ನ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಅನ್ನನ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ಇನ್ನೂ ಕೂಡ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ರುಬ್ಕೊಂಬರ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡು ಬನ್ನಿ. ಒಂದು ಅರ್ಧ ಸ್ಪೂನಷ್ಟು. ತುಂಬ ನೈಸಾಗಿ ತೆಳ್ಳಗೆ ಪೇಸ್ಟ್ ಆಗಬೇಕು. ಯಾವುದೇ ಕಾರಣಕ್ಕೂ ರಫ್ ಆಗಿರೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಿಮಗೆ ದೋಸೆ ಯಾವುದೇ ಕಾರಣಕ್ಕೂ ಅಂಚಿಗೆ ಕಚ್ಕೊಳ್ಳೋದಿಲ್ಲ. ನೀರು ದೋಸೆಗೆ ಮಾಡೋರಿಗೆ ಪ್ರಾಬ್ಲಮ್ಮೇ ಇರೋದಿಲ್ಲ. ನೀಟಾಗಿ ದೋಸೆ ಬರುತ್ತೆ. ಇದನ್ನು ಒಂದು 10 ನಿಮಿಷ ನೆನೀಲಿಕ್ಕೆ ಬಿಟ್ಬಿಡಬೇಕು. ದೋಸೆ ಹಂಚನ್ನ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಆವಾಗ ನಾವು ಸ್ವಲ್ಪ ಈರುಳ್ಳಿನಲ್ಲಿ ಅದನ್ನು ತಿಕ್ಕಿದ್ರೆ ದೋಸೆ ಯಾವುದೇ ಕಾರಣಕ್ಕೂ ಕಚ್ಕೊಳ್ಳೋದಿಲ್ಲ. ಸ್ವಲ್ಪ ನೀರನ್ನ ಒಡೆದ್ಬಿಟ್ಟು ನಾವು ದೋಸೆನ ಹಾಕಬೇಕು. ದೋಸೆನ ಹಾಕಿ ನಾವು ಅದನ್ನು ನೀಟಾಗಿ ಮುಚ್ಚಬೇಕಾಗುತ್ತೆ. ಎಣ್ಣೆ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ಓಪನಲ್ಲಿ ನಾವು ಅದನ್ನು ಬೇಯೋಕ್ಕೆ ಬೇಡ. ಮುಚ್ಚಿ ಅದನ್ನು ಬೇಯಿಸಿ. ಇವಾಗ ನಾನು ಯಾವ ಥರ ಹಾಕ್ತಿದ್ದೀನಿ ಅದೇ ಥರನೇ ಹಾಕ್ಕೊಳ್ಳಿ. ಅದನ್ನು ಯಾವುದೇ ರೀತಿ ಸೌಟಲ್ಲಿ ತಿರುಗಿಸೋಕೆ ಹೋಗಬೇಡಿ. ಇದೇ ಥರ ಹಂಚನ್ನೇ ಇಟ್ಕೊಂಡು ನೀವು ಅದನ್ನು ಹರಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ನೀರು ದೋಸೆ ತುಂಬ ತೆಳ್ಳಗೆ ನೀಟಾಗಿ ಬರುತ್ತೆ. ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ನೀವು 2ನೇ ದೋಸೆ 3ನೇ ದೋಸೆ ಹಾಕೋಬೇಕಾದ್ರೆ ಪದೇ ನೀವು ಎಣ್ಣೆನ ಹಾಕೋ ಅಷ್ಟು ಬೇಡ. ಎಣ್ಣೆನ ಸವರ್ಕೊಳ್ಳೋದು ಬೇಡ ಹಂಚಿಗೆ. ಹಾಗೆಯೇ ನೀವು ದೋಸೆನ ಹಾಕೋಬೋದು. 2ರಿಂದ 3 ದೋಸೆ ಆದಾದಮೇಲೆ ನೀವು ಎಣ್ಣೆನ ಹಾಕ್ಕೊಳ್ಳಿ. ಸೊ ಆವಾಗ ನೀಟಾಗಿ ದೋಸೆ ಬರುತ್ತೆ. ಪದೇ ಎಣ್ಣೆ ಹಾಕೋ ಅವಶ್ಯಕತೆ ಬರೋದಿಲ್ಲ ನಿಮಗೆ. ಸೊ ಈ ರೀತಿ ನಿಮಗೆ ಹೆಲ್ತಿ ಬ್ರೇಕ್ಫಾಸ್ಟ್ ನಿಮಗೆ ರೆಡಿ ಆಗುತ್ತೆ. ಇದರಿಂದ ನಿಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಿದ್ರಲ್ಲ, ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತ. ಈ ಥರ ರೆಸಿಪಿಗಳನ್ನ ನಾನು ಇನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಲೈಕ್ ಆಯಿತು ಅಂತ ಅಂದರೆ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅಲ್ಲದೆ ಈ ಹೆಲ್ತಿ ಬ್ರೇಕ್ಫಾಸ್ಟಿಂದ ಏನು ಬಹಳ ಮುಖ್ಯವಾಗಿ ಹೆಲ್ಪ್ ಆಗೋದು ಅಂತಂದರೆ, ಬಾಯಲ್ಲಿ ಹುಣ್ಣಾಗಿದ್ದರೆ ಮತ್ತು ಹೊಟ್ಟೆಲಿ ಹುಣ್ಣಾಗಿದ್ದರೆ ಇದೆಲ್ಲದಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಬಸಳೆ ಸೊಪ್ಪಿನ ದೋಸೆ. ನೀವು ನಿಮ್ಮ ಮನೇಲಿ ಮರಿದಂಗೆ ಒಂದ್ಸರಿ ಟ್ರೈ ಮಾಡಿ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.